ಏನು ಕಾರಣದಲ್ಲಿ ನಾವು ಕೂತಿದ್ದೀವಿ ಇವತ್ತು, ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ, ಅದು ಕಾಡುಮಲ್ಲೇಶ್ವರ ದೇವಾಲಯದ ಪವಿತ್ರವನ. ಈ ಪವಿತ್ರವನವನ್ನು ನಾವು ಬಳಗದವರು ಗಿಡಗಳನ್ನು ನೆಟ್ಟು ಪೋಷಿಸಿ ಈ ಮಟ್ಟಕ್ಕೆ ತಂದಿರೋದು. ಈಗ ನೀವು ಕೂತಿದ್ದೀರಿ, ನಿಮ್ಮ ಹಿಂಭಾಗದಲ್ಲಿ ಹಿಮಾಲಯದಿಂದ ತಂದು, ಹರಿದ್ವಾರದಿಂದ ತಂದು ನೆಟ್ಟಂಥ ರುದ್ರಾಕ್ಷಿ ಮರ ಇದೆ, ಅದರ ಹಿಂದೆ ಮಹಾಗನಿ ಇದೆ, ಪಾರಿಜಾತ ಇದೆ, ದೇವ ಪಾರಿಜಾತ ಇದೆ, ಬನ್ನಿ ಇದೆ, ಬಿಲ್ವ ಇದೆ, ಕದಂಬ ಪುಷ್ಪ ಇದೆ, ಶ್ರೀಗಂಧ ಇದೆ. ಇಂಥ ಪವಿತ್ರವನ ಬಹುಶಃ ಕರ್ನಾಟಕದ ಯಾವುದೇ ದೇವಾಲಯದ ಆವರಣದಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ್ದು. ಇದನ್ನು ನಾನು ಹೇಳಿರೋದಲ್ಲ, ಇದನ್ನು ಹೊಲಿಮಾರು ಮಠದ ಶ್ರೀಗಳು ನಾನು ರುದ್ರನ ಪೂಜೆಗೆ ಬರ್ತೇನೆ ಅಂತೇಳಿ ಕಾಡುಮಲ್ಲೇಶ್ವರದಲ್ಲಿ ಪೂಜೆ ಮಾಡಿದಾಗ ಅವ್ರು ಹೇಳಿದಂಥ ಮಾತು. ನಾವು ಈ ಕಾರ್ಯಕ್ರಮವನ್ನು ಯಾಕೆ ಅಂದ್ಕೊಂಡ್ವಿ, ಹುಣ್ಣಿಮೆ ಹಾಡು ಇದನ್ನು ಮಾಡಿದಾಗ ಈ ಜಾಗ ಇಲ್ಲಿ ಕಸವನ್ನು ಹಾಕ್ತಾಯಿದ್ರು. ಇಲ್ಲಿ ನಾವು ಸುಮಾರು 300 ಲಾರಿಯ ಲೋಡಿನ ಕಸವನ್ನು ತೆಗೆದು ಪುನಃ ಇದಕ್ಕೆ ಮಣ್ಣನ್ನು ಹಾಕಿ ಗೊಬ್ಬರವನ್ನು ಹಾಕಿ ಬಳಗದ ಎಲ್ಲ ಸದಸ್ಯರು ಸೇರಿ ಇದನ್ನು ನೆಟ್ಟು ಪೋಷಿಸಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ. ಆಮೇಲೆ ಈ ಜಾಗ ಇಷ್ಟು ನೋಡಿದಾಗ ಈ ನೀವು ನೋಡಿದ್ದೀರಿ, ಈ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಯಾವಾಗಲೂ ಇಂಥ ಜಾಗದ ಮೇಲೆ ಕಣ್ಣು, ಅದು ನಂದಿ ತೀರ್ಥದ ಮೇಲೆ ಬಿದ್ದಾಗ ನಾವು ಅದರ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಉಳಿಸಿ ಇದನ್ನು ಉಳಿಸುವಂಥ ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಏನಾದರೂ ನಡೀಬೇಕು ಅಂತ ತೀರ್ಮಾನ ಮಾಡಿದಾಗ ಇದು ಒಂದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೆ ಮಾತ್ರ ಇದು ಉಳಿಬೋದು ಅಂಥೇಳಿ ನಾವು 2010 ಜನವರಿ ತಿಂಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಅದು 225ನೇ ಕಾರ್ಯಕ್ರಮವಾಗಿ ಸಂಪನ್ನವಾಗ್ತದೆ. ಈ ವರ್ಷಕ್ಕೆ ನಾವು ಹುಣ್ಣಿಮೆ ಹಾಡಿನ ಬಗ್ಗೆ ಈಗಾಗಲೇ ನೀವೆಲ್ಲ ನಮಗೆ ಬೆಲ್ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ಯಾರು ಗುರುಸೇ ಇರೋದಿಲ್ಲ. ಈಗ ನಾವು ಗುರುಸಿದಂಥ ಹರೇಕಳ ಆಜಬ್ನವ್ರಿಗೆ ಪದ್ಮಶ್ರೀ ಬಂತು, ಸೂಲಗಿತ್ತಿ ನರಸಮ್ಮ ಅವರಿಗೆ ಪದ್ಮಶ್ರೀ ಬಂತು, ಸುಕ್ರಿ ಬೊಮ್ಮನಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು, ಚೌಡಿಕೆಯ ರಾಧಾಬಾಯಿ ಅಮ್ಮನಿಗೆ ಪ್ರಶಸ್ತಿ ಬಂತು. ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಂದಾಗ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅದರ ಪರಿಸರಕ್ಕೆ ಪೂರಕವಾಗಿ ಈ ಕೆರೆ ಕಾಮೇಗೌಡರಿಗೆ ಕೆರೆಯನ್ನು ನಿರ್ಮಾಣ ಮಾಡಿ ಅವ್ರದೇ ಖರ್ಚಿನಲ್ಲಿ ಮಾಡಿದಂಥ ಕೆರೆ ಕಾಮೇಗೌಡರಿಗೂ ನಾವು ಇಲ್ಲಿ ಕಾಡುಮಲ್ಲೇಶ್ವರ ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. 2225ರ ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಸಮಿತಿಯ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದಂಥ ಹೆಸರು ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವ್ರದೇ ಛಾಪನ್ನು ಮೂಡಿಸಿರ್ತಕ್ಕಂಥ ಕನ್ನಡದ ಶ್ರೇಷ್ಠ ಕವಿಗಳ, ರಾಷ್ಟ್ರ ಕವಿಗಳ ಕವನಗಳನ್ನು, ಹಾಡುಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಿದಂಥ ಹೆಗ್ಗಳಿಕೆ ಮತ್ತು ಧೀಮಂತ ವ್ಯಕ್ತಿತ್ವದ 93 ವಸಂತಗಳನ್ನು ಕಂಡಿರ್ತಕ್ಕಂಥ ಹಿರಿಯ ಕನ್ನಡ ಸುಗಮ ಸಂಗೀತ ಹಾಡುಗಾರರಾದ ಗರ್ತಿಕೆರೆ ರಾಘಣ್ಣ ಅವರಿಗೆ ಈ ಬಾರಿಯ ವಾರ್ಷಿಕ ಪ್ರಶಸ್ತಿಯನ್ನು ನಾವು ಕೊಡೋರಿದ್ದೇವೆ. ಈ ವಾರ್ಷಿಕ ಪ್ರಶಸ್ತಿಯಲ್ಲಿ ಒಂದು ಅವರ ಸಾಧನೆಯ ಕುರಿತ ಒಂದು ಪತ್ರ, ಆಮೇಲೆ ಒಂದು ನೆನಪಿನ ಫಲಕ ಹಾಗೂ 10,000 ರೂಪಾಯಿಗಳ ಗೌರವಧನವನ್ನು ಅವರಿಗೆ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಕೊಡ್ತೇವೆ. ಆ ಕಾರ್ಯಕ್ರಮ 9ನೇ ತಾರೀಕು ಸಂಜೆ ಈ ವೇದಿಕೆಯಲ್ಲಿ ನಡೆಯುತ್ತೆ. ಅದಕ್ಕೆ ಈ ನಾಡಿನ ಸಮಸ್ತ ಗಾಯಕವರಿಂದ ಬರಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ತೀನಿ. ಈ ಆವರಣದಲ್ಲಿ ನಾಳೆ ನಾವು ಎಲ್ಲರೂ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಬೇರೆ ಬೇರೆ ಸಂಘಟನೆಗಳು ನಮ್ಮ ಜೊತೆ ಕೈಜೋಡಿಸಿ
ಇಡೀ ಆವರಣದಲ್ಲಿ ಒಂದೇ ಒಂದು ಕಸ ಮತ್ತು ಪ್ಲಾಸ್ಟಿಕ್ ಇರಬಾರ್ದು ಅನ್ನೋ ಒಂದು ತೀರ್ಮಾನ ಮಾಡಿಕೊಂಡಿದ್ದೀವಿ. ನಾವು ಶುದ್ಧೀಕರಣ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡೋರಿದ್ದೇವೆ. ಇದು 9ನೇ ಕಡಲೆಕಾಯಿ ಪರಿಷೆ, ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ಅಂತ ನಾವು ಮಾಡ್ತಾಯಿದ್ದೀವಿ. ಕಳೆದ 9 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಇದು 9ನೇ ಕಡಲೆಕಾಯಿ ಪರಿಷೆ. ಇದು 3 ದಿನಗಳ ಕಾರ್ಯಕ್ರಮ. ಮೊದಲನೇ ದಿನದ ಕಾರ್ಯಕ್ರಮವನ್ನು ಕರ್ನಾಟಕದ ಮುಜರಾಯಿ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿರವರು ಉದ್ಘಾಟನೆ ಮಾಡೋರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಬಳಗದ ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜಾ ಬನಪ್ಪನವರು ಮತ್ತು ಈ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ಮಟ್ಟಬಾರ್ಲು ದೇವನಹಳ್ಳಿಯವರು, ಇವರು 3 ಜನ ಸೇರಿ ಕಡಲೆಕಾಯಿ ಪರಿಷೆಯನ್ನು 8ನೇ ತಾರೀಕು ಸಂಜೆ 4:00ವರೆಗೆ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಆ ಪೂಜೆಯಾದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಒಂದು ದೊಡ್ಡ ನಂದಿಯನ್ನು, ಒಂದು 30 ಅಡಿ ಎತ್ತರದ ನಂದಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿ ತೀರ್ಥದಲ್ಲಿ, ದಕ್ಷಿಣ ಮುಖ ನಂದಿ ತೀರ್ಥದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡಿ ಗಂಗಮ್ಮ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡಲೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ 9ನೇ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. 9ನೇ ಕಡಲೆಕಾಯಿ ಪರಿಷೆಯನ್ನು ರೈತ ಮಹಿಳೆ ವೆಂಕಟಮ್ಮ ಮಟ್ಟಬಾರ್ಲೂರವರು ಮತ್ತು ನಮ್ಮ ಹಿರಿಯರು 93 ವಸಂತಗಳನ್ನು ಕಂಡಿರ್ತಕ್ಕಂಥ ನಮ್ಮ ಹಿತೈಷಿಗಳು, ನಮ್ಮ ಮಾತೃ ಸಮಾನರಾದ ಶ್ರೀಮತಿ ಸರೋಜಮ್ಮ ಬನಪ್ಪನವರು, ಅವರು 2 ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಮತ್ತು ಬಳಗದವರು, ಅವರು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರ ತಂಡ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದ ಆಯ್ದ ಚಲನಚಿತ್ರಗಳ ಕಾರ್ಯಕ್ರಮವನ್ನು 6:30 ಗಂಟೆಯಿಂದ ಪ್ರಾರಂಭ ಮಾಡುತ್ತೆ. 2ನೇ ದಿನ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಪಿ ಕಾಳಿಂಗರಾಯರು, ಸಿ ಅಶ್ವತ್ಥರವರು, ಮೈಸೂರು ಅನಂತ ಸ್ವಾಮಿ ಮತ್ತು ರಾಜು ಅನಂತ ಸ್ವಾಮಿ ಅವರ ನೆನಪಿನಲ್ಲಿ ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಭಾವಸಂಗೀತ ಸಂಗಮ ಅಂಥೇಳಿ ಶ್ರೀಮತಿ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪ್ಪ ತಂಡ ಪ್ರಸ್ತುತ ಮಾಡ್ತಾಯಿದೆ. ಮತ್ತು ಮಧ್ಯಾಹ್ನದ ಕಾರ್ಯಕ್ರಮ ಆದ ನಂತರ ಸಂಜೆ ನಾವು ವಿಶೇಷವಾಗಿ ಪ್ರತಿ ವರ್ಷ ನಾವು ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಈ ಬಾರಿ ನಮಗೆ ಭಾಳ ಹೆಮ್ಮೆ ಏನು ಅಂದರೆ ಕರ್ನಾಟಕದ ಒಬ್ಬ ಶ್ರೇಷ್ಠ ಹಿರಿಯ ಗಾಯಕರಾದ ಗರ್ತಿಕೆರೆ ರಾಘಣ್ಣ ಅವರಿಗೆ ನಾವು ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಈ ಹುಣ್ಣಿಮೆ ಹಾಡು ಪ್ರಶಸ್ತಿ ತಗೊಂಡಿರೋ 9 ಜನಗಳ ಪೈಕಿ ಈಗಾಗಲೇ 5 ಜನಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅರೆಕಳ ಆಜಬ್ಬ, ಆಮೇಲೆ ಸೂಲಗಿತ್ತಿ ನರಸಮ್ಮ, ಸುಕ್ರಿ ಬೊಮ್ಮನಗೌಡರು, ಸಾಲುಮರದ ತಿಮ್ಮಕ್ಕ, ಆಮೇಲೆ ಚೌಡಿಕೆ ರಾಧಾಬಾಯಿ ಅವರು, ಇವರೆಲ್ಲರಿಗೂ ಪ್ರಶಸ್ತಿ ಬಂದಿದೆ. ಅದು ನಮಗೆ ಭಾಳ ಹೆಮ್ಮೆ. ಅದೇ ಈ ಬಾರಿ ಗರ್ತಿಕೆರೆ ರಾಘಣ್ಣ ಅವ್ರಿಗೆ ಕೊಡ್ತಾಯಿದ್ದೀವಿ. ನಮ್ಮ ಒಂದು ಆಸೆ ಏನು ಅಂದರೆ ಅವ್ರಿಗೂ ಪದ್ಮಶ್ರೀ ಪ್ರಶಸ್ತಿ ಸಿಗಲಿ ಅಂತೇಳಿ ನಾವು ಆಶಿಸ್ತಾ ಕೊಡ್ತಾಯಿದ್ದೀವಿ. ಅದನ್ನು ನಾವು ಶ್ರೀಮತಿ ಸುಧಾರಾಣಿಯವರು, ಕನ್ನಡದ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟಿ ಮತ್ತು ಮತ್ತೊಬ್ಬ ಕರ್ನಾಟಕದ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರ ಅವರು ಅದನ್ನು ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ. ಪ್ರಶಸ್ತಿ ಪ್ರದಾನದ ನಂತರ ಬಳಗದ ಹೆಮ್ಮೆಯ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನವರಸ ಭಾವ ಸಮ್ಮಿಲನ ಅಂತೇಳಿ ವಿಶೇಷವಾದ ಹಾಡುಗಳನ್ನು ಆಯ್ಕೆ ಮಾಡಿದ್ದೇವೆ. 30 ಹಾಡುಗಳು ಭಾಳ ವಿಶೇಷವಾಗಿ ಆಯ್ಕೆ ಮಾಡಿ ಒಂದು ವಿಶೇಷ ತಂಡವನ್ನು ಕಟ್ಟಿದ್ದೇವೆ. ವೇದಿಕೆಯಲ್ಲಿ ಸುಮಾರು 40 ಜನ ಕಲಾವಿದರು ಇದ್ದಾರೆ. ಆ 40 ಜನದಲ್ಲಿ 10 ಜನ ವಯಲಿನ್ ವಾದಕರು ಕೇರಳದಿಂದ ಬರ್ತಾ ಇದ್ದಾರೆ, 6 ಜನ ವಾದ್ಯವೃಂದದವರು ಮೈಸೂರಿಂದ ಬರ್ತಾ ಇದ್ದಾರೆ, ಬೇರೆ 6 ಜನ ಗಾಯಕರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದರ ಜೊತೆಗೆ 10 ಜನ ಸಮೂಹ ಗಾಯನಕ್ಕೆ ಕಿರಿಯ ಗಾಯಕರನ್ನು ಅವರು ಇರ್ತಾರೆ ವೇದಿಕೆಯಲ್ಲಿ. ಅಂದರೆ 40 ಜನಗಳ ಕಾರ್ಯಕ್ರಮ ಈ ವೇದಿಕೆ ಸಿದ್ಧ ಆಗ್ತಾಯಿದೆ. ಇದು ಇದೆ. ಮತ್ತು ನಮಗೆ ಅದಾದ ನಂತರ 8ನೇ ತಾರೀಕು ವಿಶೇಷ ಅಭಿಷೇಕ ಮಾಡಿ ಕಡ್ಲೆಕಾಯಿ ಪರಿಷೆಯ ಸಂಪನ್ನ ಕಾರ್ಯಕ್ರಮವನ್ನು ಮಾಡಿ ಜರ್ಮನಿಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ
ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮತ್ತು ಜರ್ಮನಿಯ ಸಂಗೀತ ಲೋಕದ ದಿಗ್ಗಜರು ಇಲ್ಲಿ ಜರ್ಮನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳವಾದ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ವಿಶೇಷವಾಗಿ ನಮ್ಮ ಬಳಗದ ಹಿತೈಷಿಗಳು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಈ ಸಂಪನ್ನ ಕಾರ್ಯಕ್ರಮವನ್ನು ಮಾಡ್ತೀವಿ.